ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ಬರಕ್ಕೆ ಹೇಳಿದ್ರಂತೆ. ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಕರೆದೆ. ನೋಡು ಪದ್ಮಿನಿ, ನಮ್ಮನೆಗೂ ನಿಮ್ಮನೆಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಏಕಾಏಕಿ ನೀನು ಹೊಂದ್ಕೊಳ್ಳೋದು ನಿನಗೂ ಕಷ್ಟ ಆಗತ್ತೆ, ಅದು ನನಗೆ ಗೊತ್ತು. ಹಾಗಂತ ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ನಂದನ್ನು ಬಂದ್ಬಿಡ್ಲಿ, ನಾನು ಯಾಕೆ ಕರೆದೆ ಅಂತ ಹೇಳ್ತೀನಿ. ಇದ್ಯಾಕೆ ಪುಟ್ಟಿ ಹೀಗೆ ಹೆದರ್ಕೊಂಡು ನಿಂತಿದ್ಯಾ? ಹುಲಿ ಎದುರಿಗೆ ಬಂದಿರೋ ಜಿಂಕೆ ಥರ. ಅದು ಹಾಗೇನಿಲ್ಲ ಮಾವ. ಸಾರಿ ಅಜ್ಜಿ, ಲೇಟಾಗೋಯ್ತು. ನಿಜ ಹೇಳಬೇಕು ಅಂದರೆ ನಾನೇ ತಡ ಮಾಡಿದ್ದು. ಮದುವೆ ಆಗಿ ಮರುದಿನವೇ ನಿಮ್ಮನ್ನು ನಾವೆಲ್ಲಿಗಾದರೂ ಕಳಿಸ್ಬೇಕಾಗಿತ್ತು. ಸ್ವಲ್ಪ ತಡ ಆದರೂ ಈಗ ನಾನು ಆ ನಿರ್ಧಾರ ಮಾಡಿದ್ದೀನಿ. ನೀವಿಬ್ಬರು ಒಂದು ವಾರದ ಮಟ್ಟಿಗೆ ಎಲ್ಲಿಗಾದರೂ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹನಿಮೂನ್. ಈಗ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿ. ಮಾಲ್ಡೀವ್ಸಾ, ಬಾಲಿನಾ, ಸಿಂಗಾಪುರ, ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಹನಿಮೂನ? ನಿನಗೆ ಹೇಗೆ ಹೇಳಲಿ ಅಜ್ಜಿ, ನಾವು ಹನಿಮೂನಿಗೆ ಹೋಗೋ ಪರಿಸ್ಥಿತಿಲೇ ಇಲ್ಲ. ಅಯ್ಯೋ ಯಾವ್ರೆ ಹನಿಮೂನ? ಅಯ್ಯೋ ಇದೇನಿದು? ಹನಿಮೂನ್ ಅಂದ ತಕ್ಷಣ ಇಬ್ರು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಈಗ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಅಲ್ಲ, ಅಮ್ಮಾಜಿನೇ ಹೋಗಿ ಬನ್ನಿ ಅಂತ ಹೇಳ್ತಿದಾರಲ್ಲ, ಇನ್ನೇನು? ಯಾಕೆ ಮುಂದನ್, ಏನಾಯಿತು? ಏನಿಲ್ಲ ಅಜ್ಜಿ. ಅಮ್ಮಾಜಿ, ನಮ್ಮನೆ ರಾಜ್ಕುಮಾರ್ಗೆ ನಾಚಿಕೆ, ಒಳ್ಳೊಳಗೆ ಖುಷಿ ಆಗ್ತಿರುತ್ತೆ. ಆದರೆ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಬಿಗುಮಾನ ಅಡ್ಡ ಬರ್ತಾ ಇರುತ್ತೆ ಅಲ್ವೇನಯ್ಯ? ಹೌದು, ಇದೇನಿದು? ನೀವಿಬ್ರು ಆಪೋಸಿಷನ್ ಪಾರ್ಟಿ ಥರ ಹೀಗೆ ದೂರ ದೂರ ನಿಂತ್ಕೊಂಡ್ರೆ ಹೇಗೆ? ಗಂಡ ಹೆಂಡತಿ ಅಂದರೆ ಹೀಗೆ ಒಟ್ಟಿಗೆ ಅಂಟ್ಕೊಂಡು ನಿಂತ್ಕೋಬೇಕು, ಆಗಲೇ ನೋಡೋಕ್ಕೂ ಚೆನ್ನ ಅಲ್ವಾ ಅಮ್ಮಾಜಿ? ಅದಕ್ಕಿವಾ ಸುಸ್ತಾಗ್ತಾ ಇದ್ದ. ಈಗ ಸ್ವಲ್ಪ ಹೊತ್ತು ಆಟೆಯ ಹಣೆ ಬಂದ್ಬಿಡ್ತಾನೆ. ಬಂದೇ ಬಿಟ್ಟೆ ಕಣವ. ಬಾನೆ ಕುಂತ್ಕೊಳ್ಳಿ. ಹೇಳ ಹೇಗಿದ್ಯಾ? ಜ್ವರ ಹೆಂಗೈತೆ? ಪರವಾಗಿಲ್ಲ ರೀ, ನನಗೇನಂತ ಮಹಾ ಆಗಿರಲಿಲ್ಲ. ಈ ಊರ್ವಸಿನಯ ಸುಮ್ಮನೆ ಗಾಬರಿ ಬಿತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋದ್ಲು. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊ ಹೋಗಿದ್ದೆ. ಫ್ರೀಯಾಗಿ ಔಷಧಿ ಕೊಟ್ರು. ಈಗ ಜ್ವರ ಎಲ್ಲ ಇಳ್ದೈತೆ. ಆದ್ರೆ ಆಟೋದವರು ಕೊಡೋಕೆ ಕಾಸಿರ್ಲಿಲ್ಲ ಅಣ್ಣಯ್ಯ. ಅವನು ಇದೇ ಬೀದಿಯವನಂತೆ. ಪರವಾಗಿಲ್ಲ, ನಾಳೆ ಕಾಸು ಕೊಟ್ಬಿಡಿ ಇಂದ. ನಾಳೆ ಕಾಸು ಕೊಟ್ಬಿಡುವ. ಹಾಂ ಅಲ್ಲಿಲ್ಲ, ಈಗ ನೀನು ಊಟ ಮಾಡ್ಬಿಡು, ಎಲ್ಲ ಸರಿ ಹೋಗ್ತೈತೆ. ನಿದ್ದೆ ಮಾಡ್ಬಿಟ್ರೆ ಆರಾಮಾಗಿ ಬರ್ತೈತೆ. ಆಮೇಲೆ ಇವತ್ತಿನೇನ್ರಿ ಸಮಾಚಾರ? ಎಲ್ಲಿ ಕೆಲಸ ಸಿಕ್ತು? ಅದೆಲ್ಲ ನಿಂಗೆ ಯಾಕೆ? ನಾನು ಬೇಸತ್ತಂದಿದ್ದಾನೆ, ಅಡುಗೆ ಮಾಡ್ಕೊಂಡು ಉಣ್ಣೋದು ಕಲಿಸಿ. ಇವತ್ತು ನಾವ್ಯಾರೂ ಉಪವಾಸ ಮಾಡ್ಕೊಂಗಿಲ್ಲ. ಉಳಸಿ ಹೋಗವ, ಅಡುಗೆ ಮಾಡ್ಬಿಡು, ವೀರ್ನ ಅಡುಗೆ ಮಾಡು. ಅಮ್ಮ, ನಂಗಂತೂ ಏನು ಖುಷಿ ಆಗ್ತೈತೆ ಅಂದರೆ ನನಗೆ ಹೋಗಿ ಪಟ್ಪಡ ಅಂತ ಅಡುಗೆ ಮಾಡ್ಬಿಡ್ತೀನಿ. ರೀ, ಇವನ್ ಕೆಲಸ ಸಿಕ್ತ್ರಿ? ಏನೋ ಒಂದು ಕೆಲಸ ಕಣವ. ನೀವು ಆರಾಮಾಗಿರೋದು ಬಿಟ್ಬಿಟ್ಟು ಯಾಕೆ ಇವೆಲ್ಲ ಯೋಚನೆ ಮಾಡ್ತೀಯ? ಆರಾಮಾಗಿರು. ಹಂಗೆ ಪುಣ್ಯ. ಇವತ್ತು ಇವೆಲ್ಲ
ಥರ ಅಷ್ಟರ ಮಟ್ಟಿಗಾರ ನಿಮಗೆ ಕೆಲಸ ಸಿಕ್ಕೈತಲ್ಲ, ಅದೇ ಒಂದು ಸಮಾಧಾನ. ನೀವೆಲ್ಲ ಇವತ್ತು ಕುತ್ಕೊಂಡು ಒಟ್ಟು ಊಟ ಮಾಡ್ತೀರಾ ಅಂತ ನೆನೆಸ್ಕೊಂಡ್ರೆ ನನಗೆ ಜ್ವರ ಕಮ್ಮಿ ಆಗೋಗ್ತೈತೆ. ನಾನು ಹುಷಾರೇ ಆಗ್ಬಿಟ್ಟೆ ಕಣ್ರಿ. ಪಾವನಿಯಲ್ಲಿ ಹಾಂ, ಒಳಗಡೆ ಮಲ್ಗವಳೆ, ನೀವೇ ಎಬ್ಬಿಸ್ರಿ. ಪಾಪ ಹಸಿಕೊಂಡವಳೆ. ಪ್ಲೀಸ್ ನಂದನವ್ರೆ, ಈ ಹನಿಮೂನೆಲ್ಲ ಬೇಡ ಅಂತ ನೀವಾದರೂ ಹೇಳಿ. ಏನು ಮಾಡಲಿ? ಈಗ ನಾನು ಬೇಡ ಅಂತ ಹೇಳಿದ್ರೆ ಅಜ್ಜಿ ಕಾರಣ ಕೇಳ್ತಾರೆ. ಏನಂತ ಉತ್ತರ ಕೊಡಲಿ? ಏನಾಯ್ತು? ಯಾಕಿಬ್ರು ಮಾತಾಡ್ತಾ ಇದ್ದ? ಏ ನಂದನ್, ಯಾಕೋ ಸುಮ್ಮನೆ ನಿಂತಿದ್ಯಾ? ಈ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಲ್ವಾ? ಇದು ಹಾಗೆ. ಇಂಥ ಅವಕಾಶ ಬಂದಾಗ ಸುಮ್ಮನೆ ನಿಂತ್ಕೋಬಾರ್ದು. ಆಯ್ತಜ್ಜಿ, ನಾನು ನನ್ನ ಹೆಂಡತಿ ಕರ್ಕೊಂಡು ಹನಿಮೂನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಡ್ಬೇಕು. ಬೇಗ ಹೇಳಿ, ಎಲ್ಲಿ ಹೋಗ್ತೀರಾ? ಚಿಕ್ಕಪ್ಪ, ಹೋಗೋಕ್ಕೇನು ಸಮಸ್ಯೆ ಇಲ್ಲ, ಹೋಗ್ತೀವಿ. ಬಟ್ ನನ್ನ ಸ್ಕೆಡ್ಯೂಲ್ ಒಂದ್ಸಲಿ ಚೆಕ್ ಮಾಡಬೇಕು. ಮೈಸೂರಲ್ಲಿ ಮೀಟಿಂಗ್ಸ್ ಇದೆ, ಅದನ್ನೆಲ್ಲ ರೀಸ್ಕೆಡ್ಯೂಲ್ ಮಾಡ್ಬೋದಾ, ಅದಕ್ಕೆ ಚಾನ್ಸ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕು. ನಾನು ಹಾಗಾದರೆ ಹೇಗೆ ನಂದನ್? ನಿನ್ನ ಕೆಲಸ ಏನೇ ಇದ್ರು ಸರಿ, ಅದೆಲ್ಲ ಆಮೇಲೆ ಇಟ್ಕೊ. ಈಗ ನೀನು ಹೋಗ್ಬಿಟ್ಟು ಬಾ ಅಷ್ಟೇ. ಹೌದೌದು, ಈ ಗೀಟಿಂಗ್ ಎಲ್ಲ ಪಕ್ಕಕ್ಕಿಟ್ಟು ಹನಿಮೂನ್ಗೆ ಹೋಗ್ಬಿಟ್ಟು ಬಾರಯ್ಯ. ಯಾಕೆಂದ್ರೆ ಮದುವೆ ಆದ ಹೊಸದ್ರಲ್ಲಿ ಹೋದ್ರೆ ಹನಿಮೂನು, ಇಲ್ಲ ಅಂದ್ರೆ ಬರೀ ಟ್ರಿಪ್ಪು ಅಷ್ಟೇ. ಪದ್ಮಿನಿ, ನಿನಗೆ ಒಪ್ಪಿಗೆ ಅಲ್ವಾ? ಅದು ಅಮ್ಮಾಜಿ, ಇವ್ರಿಗೂ ಕೆಲಸ ಐತೆ. ಈಗ ಸುಮ್ಮನೆ ಯಾಕೆ, ಇನ್ಯಾವಾಗಾದರೂ ಹೋಗಿ ಬರ್ತೀವಿ. ನಾನು ಕೇಳ್ತಾ ಇರೋದು ಹೋಗೋದು ಒಪ್ಕೆನಾ ಅಂತ ಅಲ್ಲ, ನರೇಂದ್ರ ಕೇಳಿದ ಜಾಗ ಒಪ್ಕೆನಾ ಅಂತ ಕೇಳಿದೆ. ನೀವಿಬ್ರು ಯಾಕೋ ಸರಿಯಾಗಿ ಏನು ಹೇಳ್ತಾನೆ ಇಲ್ಲ. ನರೇಂದ್ರ, ನಿನಗೆ ಯಾವ ಜಾಗ ಇಷ್ಟ ಆಗುತ್ತೋ ಅದಕ್ಕೆ ಇವರಿಬ್ಬರಿಗೂ ಟಿಕೆಟ್ ಬುಕ್ ಮಾಡು. ಆಯ್ತು ಅಮ್ಮಾಜಿ. ನರೇಂದ್ರ, ಇವರಿಬ್ಬರು ಯಾಕೆ ಹೇಗಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು ಅಮ್ಮಾಜಿ, ನಾನು ಗಮನಿಸ್ದೆ. ಅವರಿಬ್ಬರು ಸಂತೋಷವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅವರಿಬ್ಬರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಮ್ಮ ನಂದನ್ ಹೇಗಿದ್ದ? ಒಳ್ಳೆ ಕಿನ್ಕುಳ್ಳಿ ಪಟಾಕಿ ಥರ ಪಟಪಟ ಅಂತಿದ್ದ. ಈಗ ತುಂಬ ಡಲ್ ಆಗಿಬಿಟ್ಟಿದ್ದಾನೆ, ಮಾತೇ ಆಡಲ್ಲ ಸರಿಯಾಗಿ. ಹೌದು, ಇವರಿಬ್ಬರ ಮಧ್ಯೆ ಅದೇನು ಮನಸ್ತಾಪ ಆಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಹನಿಮೂನ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅನ್ನು ನಿಮಗೆ ಬರಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಮ್ಮಾಜಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗತ್ತೆ. ಇಬ್ಬರು ಸರಿ ಹೋಗ್ತಾರೆ. ಇಡೀ ಜಗತ್ತಿಗೆ ಗೊತ್ತಲ್ವಾ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂತ. ನಂದನವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಆದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಅದು ಏನಂದರೆ, ಅಮ್ಮಾಜಿ ಹೇಳಿದ್ರಲ್ಲ ಹನಿಮೂನು ಅಂತ, ಅಲ್ಲಿಗೆ ನಾವಿಬ್ಬರು ಹೋಗೋದು. ಡೋಂಟ್ ವರಿ, ನಾನೇನು ಸಿಕ್ಕಿದ್ದೆ ಚಾನ್ಸು ಅಂತ ಈಗಲೇ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಲ್ಲ. ಏನು ಅಂದ್ಕೊಂಡಿದ್ಯಾ ನೀನು? ಅಜ್ಜಿ ಹೇಳಿದ ತಕ್ಷಣ ನಾನು ಕುಣ್ಕೊಂಡು ಹೊರಟ್ಬಿಡ್ತೀನಿ ಅಂತನಾ? ಇನ್ಫ್ಯಾಕ್ಟ್ ನಿನಗೆ ಹನಿಮೂನಿಗೆ ಹೋಗ್ಬೇಕಂತ ಅನ್ನಿಸ್ತಿದ್ರು ನನಗಂತೂ ಅನ್ನಿಸ್ತಿಲ್ಲ. ನೀನೇ ಹೋಗೋಣ ಅಂದರೂ ನಾನು ಬರೋದಿಲ್ಲ. ಅಯ್ಯೋ, ಹಂಗಲ್ಲ. ಒಂದು ತಿಳ್ಕೊ, ನೀನು ದೂರ ಮಾಡಿದಷ್ಟು ನೀನು ಹತ್ರ ಬರ್ತಿದ್ದ ನಂದನ್ ಮೊನ್ನೆನೇ ಸತ್ ಹೋದ. ಈಗ ನೀನು ಒಂದು ಹೆಜ್ಜೆ ಹತ್ರ ಬಂದರೆ ನಾನು ನಿನ್ನಿಂದ 10 ಹೆಜ್ಜೆ ದೂರ ಹೋಗ್ತೀನಿ. ನನಗೆ ಯಾವ ಹನಿಮೂನು ಬೇಕಿಲ್ಲ. ಅಯ್ಯೋ, ಯಾಕೆ ಕೋಪ ಮಾಡ್ಕೋತೀರಾ? ನಾವಿಬ್ಬರು ಎಲ್ಲಿಗೂ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ನನಗೆ ಗೊತ್ತೈತೆ. ಆದರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಓ,
ಆಗ ನನ್ನ ಹತ್ರ ಏನು ಬೇಕಾದ್ರೂ ಮಾತಾಡ್ತೀಯಾ? ಯಾಕೆ? ಗೊತ್ತು, ಎಷ್ಟೇ ಆದರೂ ನಾನು ನಿನ್ನ ಪ್ರೀತಿಸ್ದವನಲ್ವಾ? ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದೀನಿ. ನೀನು ಏನು ಹೇಳಿದ್ರು ಮಾಡ್ತೀನಲ್ವಾ ನಾನು? ಮದುವೆ ನಿಲ್ಲಿಸು ಅಂದರೆ ನಿಲ್ಲಿಸ್ತೀನಿ, ದೂರ ಇರು ಅಂದರೆ ದೂರ ಇರ್ತೀನಿ, ಮದುವೆ ದಿನನೇ ಡ್ಯಾನ್ಸಿಗೆ ಕಳಿಸ್ಕೊಡ್ತೀನಿ. ಕೊನೆಗೆ ನಿನ್ನ ಜೊತೆ ನನ್ನ ಮದುವೆನೇ ಆಗದೆ ಇದ್ರು ಅದಕ್ಕೂ ಸರಿ ಅಂತ ಒಪ್ಕೊಂಡು ಸುಮ್ಮನಿರ್ತೀನಿ ಅಲ್ವಾ? ಚೇಚೆ, ಹಂಗೆ ಯಾಕೆ ಹೇಳ್ತೀರಾ? ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ತಾ ಬದುಕಕ್ಕೆ ನನಗಿಷ್ಟ ಇರಲಿಲ್ಲ ನಂದನ್ ಅವರೇ. ನಾನು ನಿಮಗೆ ಆದಷ್ಟು ಬೇಗ ಎಲ್ಲ ಹೇಳಬೇಕು ಅಂತಲೇ ಕಾಯ್ತಿದ್ದೆ. ಅದು ಯಾರು ಅಂತ ಸಂದರ್ಭನ ಸೃಷ್ಟಿ ಮಾಡ್ದ, ನಾನು ಹೇಳಿದೆ. ಅಷ್ಟು ಬಿಟ್ರೆ ನಾನು ಏನೇ ಹೇಳಿದ್ರು ನೀವು ಒಪ್ಕೋತೀರಾ ಅನ್ನೋ ಸದ್ರ ಖಂಡಿತ ಇಲ್ಲ ನಂದನ್ ಅವರೇ. ಏಯ್, ಏನು ಮಾಡ್ತಿದ್ಯಾ? ಅದು ಡಬ್ಬ ಹಂಗೆ ಹೇಳಿದ್ರೆ ಬಿದೋಗುತ್ತೆ. ಒಂದು ಕೆಲಸ ಸರಿಯಾಗಿ ಮಾಡಕ್ಕೆ ಬರಲ್ಲ ಅಲ್ಲ ನಿನಗೆ? ಕೊಡಿಲಿ, ಹೆಂಗೆ ತೆಗೆಯೋದನ್ನು ನಾನು ತೋರಿಸ್ತೀನಿ. ಯಾಕೆ ನಗ್ತಿದ್ಯಾ? ಯಾಕೂ ಇಲ್ಲ. ಮತ್ತೆ ನಗ್ತಾನೆ ಇದೆಯಲ್ಲ. ಅದು ಡಬ್ಬನ ಹೆಂಗೆ ತಗೊಳ್ಳೋದು ತೋರಿಸ್ತೀನಿ ಅಂತ ಬೀಳಿಸಿ ಹಸಿಟ್ಟಲ್ಲೇ ಸ್ನಾನ ಮಾಡೋಂಗೆ ಮಾಡಿದ್ರಲ್ಲ, ನೀವು ನನಗೆ ಬಿಟ್ಟಿದ್ರೆ ನಾನೇ ನೀಟಾಗಿ ತೊಗೊಳ್ತಿದ್ದೆ ತಾನೆ. ಅಲೋ, ಪಿಚ್ಚಲ್ಲಿದ್ದು ನಾನಲ್ಲ, ಮೊದಲು ಡಬ್ಬನ ಬೀಳೋ ಥರ ಮಾಡಿದ್ದಿದ್ದು ನೀನು, ಅದಕ್ಕೆ ಈ ಗತಿ ಆಗಿದ್ದು. ಅಯ್ಯೋ, ನಾನೇನು ಮಾಡಿದೆ? ಸಾಕು, ವಾದ ಮಾಡಬೇಡ ನನ್ನ ಹತ್ರ. ಛೇ, ಮೈಗೆಲ್ಲ ಹಿಟ್ಟಾಯ್ತು. ನಂದನ್, ಅದಕ್ಕೆ ಜನ್ನಿದೇನಾದ್ರು ಬ್ಲೇಸರ್ ಇಲ್ಲಿದೆಯಾ? ಅವ್ನು ಎಲ್ಲಂದ್ರೆ ಬಿಟ್ಬಿಡ್ತಾರೆ. ಅದ್ರಲ್ಲಿ ಒಂದು ಬಟನ್ ಇಲ್ವಂತೆ, ಅವ್ರು ಯಾವುದೋ ಫಂಕ್ಷನಿಗೆ ಬೇರೆ ಹೋಗ್ಬೇಕಂತೆ. ಸೊ ಇಲ್ಲೇನೂ ಇಲ್ಲ ಅದಕ್ಕೆ, ನಾನೇನು ನೋಡ್ದಂಗಿಲ್ಲ. ಓ ಹೌದಾ? ನನ್ನ ರೂಮಲ್ಲಿ ಹೋಗಿ ಹುಡುಕ್ತೀನಿ ಬಿಡು. ನಂದನ್, ಪದ್ಮಿನಿ ಕಾಫಿ ತಂದ್ಕೊಡ್ಲಾ? ಪರವಾಗಿಲ್ಲ, ಹೇಗಿದ್ರು ನಾನೇ ಈಗ ಕೆಳಗೆ ಹೋಗ್ತೀನಲ್ಲ. ನಂದನ್, ನಾನು ನಿನ್ಗೊಂದು ಮಾತು ಕೇಳಲ್ಲ? ಪದ್ಮಿನಿಗೆ ನಿನ್ನ ಮೇಲೆ ಸಿಟ್ಟೇನಿದೆ? ನಾನು ಕ್ಯಾಶುಯಲ್ ಆಗಿ ನಂದನ್ಗೆ ಹೋಗಿ ಕಾಫಿ ಕೊಡು ಅಂತ ಹೇಳಿದೆ. ಅದಕ್ಕೋಳು ಫುಲ್ ಸಿಟ್ಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅವರೇ ಕೆಳಗೆ ಬಂದು ಕುಡಿಯೋಕ್ಕಾಗಲ್ವಾ ಅಂತ ಕೇಳಿದ್ಲು. ನಾನು ಅದಕ್ಕೆ ಅವ್ನು ನಿನ್ನ ಗಂಡ ಹೋಗಿ ಕಾಫಿ ಕೊಡು ಅಂತ ಹೇಳಿದೆ. ಅದಕ್ಕೋಳು ಇಂಥ ಕೆಲಸ ಎಲ್ಲ ನನಗೆ ಹೇಳಬೇಡಿ, ಬೇಕಿದ್ರೆ ನೀವೇ ತೊಗೊಂಡೋಗಿ ಕೊಡಿ ಅಂತ ರೇಗ್ಬಿಟ್ಲು. ನನಗಂತೂ ಪದ್ಮಿನಿ ಥರ ಮಾತಾಡೋದು ನೋಡಿ ಫುಲ್ ಶಾಕ್ ಆಗೋಯ್ತು. ಏನು? ಪದ್ಮಿನಿ ಹಾಗೆಲ್ಲ ಹೇಳಿದ್ಲ? ಪದ್ಮಿನಿ ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ. ಅವಳು ಇವತ್ತು ಈ ರೀತಿ ಮಾತಾಡಿದಾಳೆ ಅಂದರೆ ನಿನ್ನ ಮೇಲೆ ಏನೋ ಬೇಜಾರಿದೆ ಅಂತ ಅರ್ಥ. ನನ್ನ ಮೇಲೆ ಬೇಜಾರಿದ್ಯೋ ಇಲ್ವೋ ಬೇರೆ ವಿಷಯ ಅದಕ್ಕೆ, ಆದರೆ ನಿಮ್ಮ ಮೇಲೆ ಯಾಕೆ ರೇಗಾಡಿದ್ಲು ಅವಳು? ನೀವು ಅವಳಿಗಿಂತ ದೊಡ್ಡವರು, ನೀವು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಮಾತೆಲ್ಲ ಯಾಕೆ ಆಡಿದ್ಲು? ಅಯ್ಯೋ ಬಿಡು ನಂದನ್, ಇದೇನು ಮೊದಲನೇ ಸರಿನಾ ಅವಳ ಹತ್ರ ನಾನು ಹೇಳಿಸ್ಕೊಂಡಿದ್ದು? ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಟಾಂಟ್ ಮಾಡ್ತಿದ್ಲು, ಇವತ್ತು ಸ್ವಲ್ಪ ಜೋರಾಗಿ ಹೇಳಿದ್ಲು ಅಷ್ಟೆ. ಇದೆಲ್ಲ ನಂಗೆ ಅಭ್ಯಾಸ ಆಗಿದೆ ಬಿಡು. ಛೇ, ಪತ್ನಿ ಯಾಕೆ ಹೀಗೆಲ್ಲ ಮಾಡಿದ್ಲು? ಅವಳಿಂಥ ಸ್ವಭಾವದವಳಲ್ವಲ್ಲ. ನನ್ನ ಮೇಲಿನ ಬೇಸರನ ಅದಕ್ಕೆ ಮೇಲೆ ತೀರ್ಸ್ಕೊಂಡ್ಲ. ಪಾಪ ಪತ್ತು ಆಗ್ಲಿಂದ ಫೋನ್ ಮಾಡ್ತಾನೆ ಅವಳೆ. ಫೋನ್ ಎತ್ತಿ ಮಾತಾಡೋಕ್ಕೂ ಭಯ. ಅಪ್ಪಿ ತಪ್ಪಿ ನಾವು ಊರ್ ಬಿಟ್ಟು ಬಂದಿರೋ ವಿಷಯ ಗೊತ್ತಾಗೋಗಿದ್ರೆ
ಹಲೋ ಹಲೋ ಅತ್ತೆವ, ಹೇಗಿದ್ದೀರಾ? ಅಪ್ಪಯ್ಯ ಅವ್ವ ಪಾವನಿ ಎಲ್ಲ ಚೆನ್ನಾಗಿದ್ದಾರಾ? ಓ, ನಾವು ಸಂದಾಕಿದ್ದೀವಿ. ಯಾಕತ್ಯವ, ಅವ್ವ ನನಗೊಂದು ಫೋನು ಮಾಡಲಿಲ್ಲ. ಹುಷಾರಾಗಿದ್ದಾಳಲ್ವಾ? ಹಾಂ, ಹುಷಾರಾಗವ್ರೆ. ಅದು ಅವ್ರ ಫೋನ್ ಏನೋ ಸರಿಯಾಗಿರಲಿಲ್ಲ, ಅದಕ್ಕೆ ಫೋನ್ ಮಾಡಿಲ್ಲ. ಮತ್ತೆ ಅಪ್ಪಯ್ಯನೂ ಯಾಕೆ ನನಗೊಂದು ಫೋನ್ ಮಾಡಲಿಲ್ಲ? ಓ, ಅಂಗಡೀಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರಾ? ಹೌದೌದು. ಅದು ನಿನ್ನ ಮದುವೆ ಟೈಮ್ನಾಗೆ ಏನು ಕೆಲಸ ಮಾಡಿರ್ಲಿಲ್ವಲ್ಲ, ಸ್ಯಾನೆ ಕೆಲಸ ಹಂಗೆ ಉಳ್ಕೊಂಬಿಟ್ಟು ಈಗ ಎಲ್ಲ ಕುತ್ಕೆಗೆ ಬಂದೈತೆ ಕಣವ. ಅಣ್ಣಯ್ಯ ಫ್ರೀ ಆದ್ಮೇಲೆ ನಿಂಗೆ ಫೋನ್ ಮಾಡ್ತಾನೆ ಬಿಡು. ಮತ್ತು ನೀನು ಹೆಂಗಿದೆಯಾ? ಪೂರ್ವಿ ಈಗ ಸಮಾಧಾನವಾಗ ಅವಳ? ನಿನ್ನ ಮಾತು ಕೇಳಿಕೊಂಡು ಅಲ್ಲೇ ಅವಳಲ್ವಾ? ಹ್ಞೂ ಅತ್ಯವ. ಆದರೆ ಚಾಕವ್ವ, ಏನಾಯ್ತು? ಅದು ನಂದನ್ನವ್ರಿಗೆಲ್ಲ ಸತ್ಯ ಗೊತ್ತಾಗೋಯ್ತು. ಏನ್ ಹೇಳ್ತಿದ್ಯಾ ಪತ್ತು? ಎಲ್ಲ ವಿಷಯ ಅಂದ್ರೆ ತಾಳು ವಿಷಯನಾ? ಹ್ಞೂ ಅತ್ಯವ. ಅದೇನಾಯ್ತಂದ್ರೆ, ಪದ್ಮಿನಿ, ನೀನೇ ಹೇಳಿದೆ ಅವತ್ತು ನೀನಲ್ಲಿ ಇರಲಿಲ್ಲ ಅಂತ. ಆದರೆ ಪೂರ್ವಿಯಾಗಿ ಗುಂಗಟ್ಟು ಹಾಕೊಂಡಿದ್ಲು. ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಭೂಮಿಗೆ. ಅಯ್ಯೋ ಭಗವಂತ, ಎಂತ ಕೆಲಸ ಆಗೋಯ್ತು. ಅಲ್ಲವ ಪತ್ತು, ನೀನ್ ಯಾಕೆ ಹೇಳಕ್ ಹೋದೆ? ಏನಾರ ಒಂದು ಸುಳ್ಳು ಹೇಳಿ ಸಂಭಾಳಿಸ್ಬೇಕಲ್ವಾ? ಅತ್ಯವ, ನನಗೆ ಸುಳ್ಳಿನ ಮೇಲೆ ಬತ್ ಕಟ್ಕೊಳ್ಳೋದು ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಅದಕ್ಕೆ ಇದೇ ಸರಿಯಾದ ಸಂದರ್ಭ ಅಂತ ಎಲ್ಲಾನು ಹೇಳ್ಬಿಟ್ಟೆ. ಆದ್ರೀಗ ಬೇಜಾರಾಗ್ತಾ ಇರೋದು ಏನಂದರೆ, ನಂದನ್ನವರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ನನ್ನ ಮುಖನೂ ನೋಡ್ತಿಲ್ಲ ಅತ್ಯವ. ನನಗೆ ತುಂಬ ನೋವಾಗ್ತೈತೆ. ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ.